ಪಂಡಿತ ರತ್ನ ಎ ಶಾಂತರಾಜ ಶಾಸ್ತ್ರಿ ಟ್ರಸ್ಟ್. ಪಂಡಿತ ರತ್ನ ಎ ಶಾಂತಿರಾಜ ಶಾಸ್ತ್ರಿ ಟ್ರಸ್ಟ್ ಬಗ್ಗೆ ಹೇಳುತ್ತಿದ್ದೆ. ಈ ಹಿಂದಿನ ಭಾಗದಲ್ಲಿ ಹೇಳಿದಂತೆ ಅಗಾಧ ಭಂಡಾರ. ಇದನ್ನು ಕೆಲವೇ ನಿಮಿಷದಲ್ಲಿ ಸಂಕ್ಷಿಪ್ತಗೊಳಿಸುವುದು ನನ್ನ ಮುಂದಿರುವ ಸವಾಲೇ ಸರಿ. ಟ್ರಸ್ಟ್ನ ಪ್ರಾರಂಭ ಹಾಗೂ ಸೇವಾ ವೈಖರಿಯ ಬಗ್ಗೆ ತಿಳಿಯುತ್ತಾ ಹೋಗೋಣ. ಶಾಸ್ತ್ರಿಗಳ ಮಕ್ಕಳಾದ ಎಸ್ ನಾಗಕುಮಾರ್, ಎಸ್ ಜಿತೇಂದ್ರ ಕುಮಾರ್, ಎಸ್ ಪ್ರಸನ್ನ ಕುಮಾರ್ ಮತ್ತು ಎಸ್ ಗುಣವರ್ಮಾರವರು ಹಾಗೂ ಜಯಲಕ್ಷ್ಮಮ್ಮ, ವಸಂತಲಕ್ಷ್ಮಿ, ಚಂದ್ರಕಲಾದೇವಿ ಮತ್ತು ಪ್ರೇಮಲತಾದೇವಿ ಅವರು ಶಾಸ್ತ್ರಿಗಳ ಧಾರ್ಮಿಕ ಪ್ರವೃತ್ತಿಯನ್ನು ಬೆಳಗಿರುವವರು. ಅಂತಹ ಒಬ್ಬ ಮಹನೀಯರ ಸ್ಮರಣಾರ್ಥವಾಗಿ ಅವರ ಜನ್ಮ ಶತಾಬ್ದಿ ಆಚರಣೆ ಸಂದರ್ಭದಲ್ಲಿ 1988ರಲ್ಲಿ ಪರಮ ಪೂಜ್ಯ ಜಗದ್ಗುರು ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಪಂಡಿತ ರತ್ನ ಎ ಶಾಂತಿರಾಜ ಶಾಸ್ತ್ರಿ ಟ್ರಸ್ಟ್ ಸ್ಥಾಪನೆಯಾಯಿತು. ಟ್ರಸ್ಟ್ನಲ್ಲಿ 5 ಆಜೀವ ಧರ್ಮದರ್ಶಿಗಳಲ್ಲದೆ 4 ಗಣ್ಯ ವ್ಯಕ್ತಿಗಳು ಧರ್ಮದರ್ಶಿಗಳಾಗಿದ್ದಾರೆ. ಧರ್ಮದರ್ಶಿಗಳಾಗಿ ಎಸ್ ನಾಗಕುಮಾರ್, ಎಸ್ ಜಿತೇಂದ್ರ ಕುಮಾರ್, ಎಸ್ ಪ್ರಸನ್ನ ಕುಮಾರ್, ಎಸ್ ಗುಣವರ್ಮ, ಜಿಪಿ ನಾಗೇಂದ್ರ ಪ್ರಸಾದ್, ಎಂಎ ಜಯಚಂದ್ರ, ಎಂಜೆ ಇಂದ್ರಕುಮಾರ್, ಎಸ್ಎನ್ ಅಶೋಕ್ ಕುಮಾರ್, ಎಚ್ಬಿ ದೇವೇಂದ್ರ ಸ್ವಾಮಿಗಳು ಧರ್ಮ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಹೇಗೆ ಪ್ರಾರಂಭ ಆಯಿತು ನಿಮಗೆ? ಆ ಟ್ರಸ್ಟ್ನ ಪ್ರಾರಂಭಿಸಬೇಕು ಅಂತ ಅನ್ನೋ ಒಂದು ಅಭಿಲಾಷೆ ಹೇಗೆ ಹುಟ್ಟಿತು? ಇದು ಅಭಿಲಾಷೆ ಹುಟ್ಟಿತು ಅನ್ನೋಕ್ಕಿಂತ ಒಂಥರ ವಿವರ್ ಆಲ್ ಇನ್ಸ್ಪೈರ್ಡ್, ನೀವು ಇದನ್ನು ಮಾಡಬೇಕು ಈ ಥರ. ಇದು ಹೇಗೆ ಪ್ರಾರಂಭ ಆಯಿತು ಅಂತಂದರೆ 1988ರಲ್ಲಿ ಶ್ರವಣಬೆಳಗೊಳದಲ್ಲಿ ನಮ್ಮ ತಂದೆಯವ್ರಿಗೆ 100 ವರ್ಷ ಪೂರೈಸಿತು. 100 ವರ್ಷ ಪೂರೈಸಿದಾಗ ನಾವೊಂದು ಶತಮಾನೋತ್ಸವ ಮಾಡಬೇಕು ಅಂತ ಶ್ರವಣಬೆಳಗೊಳ ಶ್ರೀಗಳವ್ರನ್ನ ಕೇಳಿದ್ರು. ಅದಕ್ಕೆ ಅವ್ರು ಶ್ರೀಗಳವರಿದ್ದವರು ಅವ್ರದ್ದೆಲ್ಲ ಆಗಲೇ ಒಂದು ಪರಿಚಯ ಇದ್ದ ಒಂದು ಕೃತಿನೂ ಕೂಡ ಪಬ್ಲಿಷ್ ಮಾಡಿದ್ದು. ನೀವು ಇಷ್ಟೇ ಶಾಸ್ತ್ರಿಗಳ ಮಕ್ಕಳಾಗಿ ನೀವು ಈ ಕೃತಿ ಒಂದು ಪಬ್ಲಿಷ್ ಮಾಡಿ ಶತಮಾನೋತ್ಸವ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಸಾಕಾಗಲ್ಲ. ಅವರ ಕೃತಿಗಳು ಏನೇನಿದೆ ಆ ಕೃತಿಗಳದೆಲ್ಲ ಒಂದು ಪ್ರದರ್ಶನ ಮಾಡಿ, ಅವ್ರು ಏನೇನು ವಸ್ತುಗಳನ್ನು ಬಳಸ್ತಾಯಿದ್ರು ಅದರದ್ದೆಲ್ಲ ಪ್ರದರ್ಶನದಲ್ಲಿಡಿ. ಎಲ್ಲ ಜನಗಳಿಗೂ 100 ವರ್ಷದಿಂದ ಶಾಸ್ತ್ರಿಗಳು ಹೆಂಗಿದ್ರು, ಏನೇನು ಕೆಲಸ ಮಾಡಿದ್ರು ಅನ್ನೋದು ಗೊತ್ತಾಗಬೇಕು. ಈ ಕಾರ್ಯಕ್ರಮ ನೀವು ಶ್ರವಣಬೆಳಗೊಳದಲ್ಲೇ ಹಮ್ಮಿಕೊಳ್ಳಿ, ನಾವು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು 1988ರ ಜನವರಿ ತಿಂಗಳಿನಲ್ಲಿ ಶ್ರವಣಬೆಳಗೊಳದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಪ್ರಾರಂಭ ಮಾಡಿ ಅದರಲ್ಲಿ 2 ದಿವಸದ ಒಂದು ವಿಚಾರಗೋಷ್ಠಿ ಅದೆಲ್ಲ ಇತ್ತು. ಭಾಳ ದೊಡ್ಡ ದೊಡ್ಡ ವಿದ್ವಾಂಸರು, ನಮ್ಮ ರಾಜ್ಯದಲ್ಲಿದ್ದಂಥ ಎಲ್ಲ ಜೈನ ಪ್ರಕಾಂಡ ಪಂಡಿತರುಗಳು ಎಲ್ಲರೂ ಅದರಲ್ಲಿ ಭಾಗವಹಿಸಿದಾಗ ಅವರು ಎಲ್ಲರದ್ದು ಒಂದೇ ಒಂದು ಅಭಿಪ್ರಾಯ ಏನಾಗಿತ್ತು ಅಂತಂದರೆ, ಏಕಾಭಿಪ್ರಾಯ ಅಂತ ಹೇಳ್ತಾರೆ ನೋಡಿ. ಏನಾಗಿತ್ತು ಅಂದರೆ, ಶಾಂತರಾಜ ಶಾಸ್ತ್ರಿಗಳು ಇಷ್ಟೊಂದೆಲ್ಲ ಕೃತಿಗಳು ಪಬ್ಲಿಷ್ ಮಾಡಿದ್ದಾರೆ, ಈಗ ನೋಡ್ತು ಅಂದರೆ 100 ವರ್ಷ ಆದಮೇಲೆ ಮಹಾಪುರಾಣ ಆಗಲಿ, ಈ ಪೂಜಾ ಗ್ರಂಥಗಳಾಗಲಿ, ಸ್ತೋತ್ರ ಗ್ರಂಥಗಳಾಗಲಿ, ಶಾಸ್ತ್ರ ಗ್ರಂಥಗಳು ಯಾವುದೂ ನಮಗೆ ಉಪಲಬ್ಧ ಇಲ್ಲ. ಅದರಿಂದ ಸಾರ್ವಜನಿಕವಾಗಿ ಎಲ್ಲರೂ ಏನು ಅಂದರೆ ಒಂದೇ ಒಂದು ಬೇಡಿಕೆ ಇಟ್ಟರು, ಎಲ್ಲ ಕೃತಿಗಳು ನೀವು ಮುದ್ರಣ ಮಾಡಿ ನಮಗೆ ತಲುಪಿಸೋ ವ್ಯವಸ್ಥೆ ಮಾಡಬೇಕು, ನಮಗೆಲ್ಲ ಇದು ಬಹಳ ಅವಶ್ಯಕ ಅಂತ. ಆವಾಗ ಆಗಲೇ ನಾವೊಂದು ತೀರ್ಮಾನ ತಗೊಂಡು, ನಾನು ನಮ್ಮ ಸಹೋದರರು ಎಲ್ಲ ಏನು ತೀರ್ಮಾನ ಅಂತಂದರೆ, ಇದನ್ನು ಸುಮ್ಮನೆ ಹಾಗೆ ಪ್ರಕಟಣೆ ಮಾಡೋಕ್ಕಾಗಲ್ಲ, ಒಂದು ಟ್ರಸ್ಟ್ ಅಂತ ಸ್ಥಾಪನೆ ಮಾಡಿದ್ರೆ ಆ ಟ್ರಸ್ಟ್ ಮುಖಾಂತರ ಇದನ್ನೆಲ್ಲ ಪಬ್ಲಿಷ್ ಮಾಡೋದು ಸುಲಭ ಸಾಧ್ಯ ಆಗುತ್ತೆ ಅಂತ ಈ ವಿಷಯನ ಪೂಜ್ಯ ಸ್ವಾಮೀಜಿಯವರ ಹತ್ರನೂ ಸಮಾಲೋಚನೆ ಮಾಡೋದು. ಇದು ಒಳ್ಳೆಯ ತೀರ್ಮಾನ, ಇದನ್ನು ನೀವು ಮಾಡಿ ಈ ಟ್ರಸ್ಟ್ನಿಂದ ನೀವು ಈ ಎಲ್ಲ ಕೃತಿಗಳನ್ನ ಪ್ರಕಟಣೆ ಮಾಡಿದ್ರೆ ಇಡೀ ಸಮಾಜಕ್ಕೆ ಇದರ ಉಪಯೋಗ ಆಗುತ್ತೆ, ಪೂಜೆ ಮಾಡೋರಿಗೆ, ಸ್ತೋತ್ರ ಮಾಡೋರಿಗೆ, ಭಜನೆ ಮಾಡೋರಿಗೆ ಎಲ್ರಿಗೂ ಇದು ಉಪಯೋಗ ಆಗುತ್ತೆ ಅಂತ ಸ್ವಾಮೀಜಿನೂ ಕೂಡ ಪ್ರೋತ್ಸಾಹ ಕೊಟ್ಟರು. ಹಾಗಾಗಿ 1988ರ ಜನವರಿಲಿ ಈ ಟ್ರಸ್ಟ್ನ ನಾವು ಪ್ರಾರಂಭ ಮಾಡಿದ್ದೂ ಶ್ರವಣಬೆಳಗೊಳದಲ್ಲೇ. ಶ್ರವಣಬೆಳಗೊಳಕ್ಕೂ ನಮ್ಮ ತಂದೆಯವ್ರಿಗೂ ಅವರ ಹುಟ್ಟಿದಂದಿನಿಂದ ಅವರು ವಿದ್ಯಾರ್ಜನೆ ಮಾಡಿ ಬಂದಾಗಲಿಂದನೂ 1909-11ರಿಂದನೂ ಅವ್ರಿಗೆ ಅವಿನಾಭಾವ ಸಂಬಂಧ ಇತ್ತು. ಹಾಗಾಗಿ ಈ ಕೃತಿಗಳನ್ನ ಮುದ್ರಣ ಮಾಡೋದಕ್ಕೆ ಟ್ರಸ್ಟ್ ಅಂತ ಸ್ಥಾಪನೆ ಮಾಡೋದು. ಟ್ರಸ್ಟಲ್ಲಿ ಅವತ್ತಿನ ದಿವಸ ಅಸ್ತಿತ್ವಕ್ಕೆ ಬಂದ ಮೇಲೆ ಅವರು ಪೂಜ್ಯ ಸ್ವಾಮೀಜಿಯವರು ಇನ್ನೊಂದು ಹೇಳಿದ್ರು,
ಇಷ್ಟೆಲ್ಲ ಒಂದು ಅವರ ಎಕ್ಸ್ಪೋಜರ್ ಈಗ ಜನಗಳಿಗಾಯಿತು. ಎಲ್ಲರೂ ಇನ್ನೂ ಒಂದು ಅಭಿಪ್ರಾಯಪಟ್ಟರು, ನೀವು ಇಲ್ಲಿ ಬರೀ ಶ್ರವಣಬೆಳಗೊಳದಲ್ಲಿ ನಾವು ಬಂದವ್ರಿಗೆ ಮಾತ್ರ ಅನುಕೂಲ ಆಯಿತು. ಸುಮಾರು 1,500 ಹೆಚ್ಚು ಜನ ಬಂದಿದ್ದರು ರಾಜ್ಯಾದ್ಯಂತ. ಅವ್ರದ್ದೆಲ್ಲ ಅಭಿಪ್ರಾಯ ಏನು ಅಂತಂದರೆ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಜೈನ ಕೇಂದ್ರಗಳು ಜಾಸ್ತಿ ಇದೆ ಅಲ್ಲೆಲ್ಲ ನೀವು ಒಂದೊಂದು ಈ ಶತಮಾನೋತ್ಸವ ಕಾರ್ಯಕ್ರಮ ಮಾಡಿ, ನಾವು ನಮ್ಮ ಕ್ಷೇತ್ರದಲ್ಲಿ ನಾವು ನಿಮಗೆ ಬೇಕಾದಂಥ ಪೂರಕವಾದ ಎಲ್ಲ ಸಹಕಾರ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅದು ನಮಗೆ ಇನ್ನೊಂದು ಇನ್ಸ್ಪಿರೇಷನ್ ಆಯಿತು. ಹಾಗಾಗಿ ರಾಜ್ಯಾದ್ಯಂತ ಹಾಗೂ ಕೊಲ್ಲಾಪುರ, ಮಹಾರಾಷ್ಟ್ರ, ಸಾಂಗ್ಲಿ, ಆಮೇಲೆ ತಮಿಳುನಾಡಲ್ಲಿ, ಕೇರಳದಲ್ಲಿ, ಹೀಗೆ 4 ಸ್ಟೇಟ್ಗಳಲ್ಲಿ ನಾವು ಶತಮಾನೋತ್ಸವ, ಒಟ್ಟು 135 ಶತಮಾನೋತ್ಸವ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಿದ. ಎಲ್ಲ ಬಂದು ಪ್ರತಿಕ್ರಿಯೆ ಏನು ಅಂತಂದರೆ, ನೀವು ಶಾಸ್ತ್ರಿಗಳ ಕೃತಿಗಳನ್ನು ನಮಗೆಲ್ಲ ಕೊಡಬೇಕು ಅಂತ. ಸೊ ಆವತ್ತಿಂದ ನಾವು ಪ್ರಾರಂಭ ಮಾಡಿದ್ದು ಒಂದೊಂದೇ ಕೃತಿಗಳ ಮರುಮುದ್ರಣ ಪ್ರಾರಂಭ ಮಾಡಿದ. ಇದೊಂದು ಸಾರ್ವಜನಿಕ ದತ್ತಿ ಸಂಸ್ಥೆಯಾಗಿದ್ದು ಶಾಸ್ತ್ರಿಗಳ ಅಷ್ಟು ಕೃತಿಗಳನ್ನು ಪ್ರಕಾಶಿಸಿ ಈಗಲೂ ಶಾಸ್ತ್ರಿಗಳ ಕೃತಿ ಕೈಸೇರಲು ಕಾರಣವಾಗಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಇತರ ಖ್ಯಾತ ಲೇಖಕರ ಕೃತಿಯನ್ನು ಸಹ ಅವರುಗಳು ಪ್ರಕಾಶಿಸುತ್ತಿದ್ದು, ಟ್ರಸ್ಟ್ ವತಿಯಿಂದ ಹೊರಬಂದ ಪ್ರತಿಗಳು ಅತ್ಯಂತ ಗುಣಮಟ್ಟದಾಗಿದ್ದು, ಡಿಕ್ಷನರಿ ಮಾದರಿಯಲ್ಲಿ ಪುಟಗಳ ಜೋಡಣೆ, ಉತ್ತಮ ಗುಣಮಟ್ಟದ ಹಾಳೆಯನ್ನು ಹಾಗೂ ಸೊಗಸಾದ ಬೈಂಡ್ಗಳನ್ನು ಮುದ್ರಣ ಒಳಗೊಂಡಿರುತ್ತದೆ. ಆಮೇಲೆ ಇದಕ್ಕೆಲ್ಲ ಫೈನಾನ್ಸ್ ಮಾಡೋದು ಹೇಗೆ ಅನ್ನೋದು ಯೋಚನೆ ಬಂತು. ಹೀಗೆ ಯೋಚನೆ ಬಂದಾಗ ನಾವೇನು ಅಂದ್ಕೊಂಡು ಅಂದರೆ, ಯಾರಾದರೂ ಒಂದೊಂದು ಕೃತಿ ಆಯ್ಕೆ ಮಾಡಿ, ಈ ಕೃತಿಗೆ ಆಗೋ ಖರ್ಚು ನಾನು ಕೊಡ್ತೀವಿ, ನೀವು ಪಬ್ಲಿಷ್ ಮಾಡಿ ಅಂತ ಪ್ರಾರಂಭ ಮಾಡ್ದು. ಒಬ್ಬರು ದಶಲಕ್ಷಣ ಪರ್ವನ ಮೊದಲನೇ ಕೃತಿ ನಾವು ಪಬ್ಲಿಷ್ ಮಾಡಿದ್ದು. ಅದನ್ನು ಮಾಡುವಾಗ ನಮ್ಮ ಬಿಳಿಚೋಡ್ನ MS ಮೃತ್ಯುಂಜಯ, MS ರವಿಕೀರ್ತಿ ಅವರು ಅದರ ಕಾಸ್ಟು ಬರೆಸಿದ್ರು. ಅದಾದಮೇಲೆ ಆ ಪಬ್ಲಿಕೇಶನ್ ಆದಮೇಲೆ ಒಂದೊಂದೇ ಹೀಗೆ ಪಬ್ಲಿಷ್ ಆಗೋಕ್ಕೆ ಶುರುವಾಯಿತು. ಆಮೇಲೆ ಈ ಹಣ ಬಾಕಿದೆಲ್ಲ ನಿರಂತರವಾಗಿ ಅವರೆಲ್ಲ ಕೃತಿಗಳು ಮುದ್ರಣ ಮಾಡೋದಕ್ಕೆ ಹೇಗೆ ಅಂತ ಮಾಡಿದಾಗ ಇನ್ನೊಂದು ಆಲೋಚನೆ ಬಂತು. ಈ ಕೃತಿಗಳು ಮುದ್ರಣ ಮಾಡಿದೋ 1000 ಪ್ರತಿ ನಾವು ಮುದ್ರಣ ಮಾಡಿ ಮನೇಲಿ ಇಟ್ಕೊಂಡು ಅದನ್ನು ಸೇಲ್ ಮಾಡೋದು ಹೇಗೆ, ವಿತರಣೆ ಮಾಡೋದು ಹೇಗೆ, ವಿಕ್ರಯ ಮಾಡೋದು ಹೇಗೆ, ಈ ಆಲೋಚನೆ ಬಂದಾಗ ನಮ್ಮ ತಂದೆಯವರು ಎಲ್ಲ ಕೃತಿಗಳದ್ದು ಒಂದು ಪಟ್ಟಿ ಮಾಡಿ ಒಂದು ಮನವಿ ಪತ್ರ ಸಿದ್ಧಪಡಿಸ್ತು. ಅದರಲ್ಲೇನೆಂದರೆ, ನಮ್ಮ ತಂದೆಯವರು ಇಷ್ಟು ಕೃತಿಗಳನ್ನು ಪಬ್ಲಿಷ್ ಮಾಡಿದ್ದಾರೆ, ಇದನ್ನೆಲ್ಲ ನಾವು ಮರುಮುದ್ರಣ ಮಾಡ್ಕೊಳ್ತೀವಿ, ಆದಷ್ಟು ಶೀಘ್ರವಾಗಿ ಇದು ಮನೆಗೆ ತಲುಪುವ ವ್ಯವಸ್ಥೆ ಮಾಡ್ತೀವಿ. ಇದಕ್ಕೆ ಯಾರು ಇಷ್ಟು ಹಣ ಅಂತ ಒಂದು ಹಣ ನಿಗದಿ ಮಾಡಿದ್ದು, ಈ ಹಣ ಕೊಟ್ಟು ನಮಗೆ ಮೆಂಬರ್ ಅಂತ ಹಾಕ್ತಾರೆ, ಸದಸ್ಯರು, ಟ್ರಸ್ಟಿನ ಸದಸ್ಯರು ಅಂತ, ಆಜೀವ ಸದಸ್ಯರು ಅಂತ ಯಾರು ಹಾಕ್ತಾರೆ, ಎಲ್ಲರಿಗೂ ಈ ಕೃತಿಗಳನ್ನು ಮುದ್ರಣ ಮಾಡಿದ ಮೇಲೆ ಅವ್ರಿಗೆ ತಲುಪಿಸ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟು, ಅದಾಗ್ತಿದ್ದಂಗೆ ಎಲ್ಲರೂ ಈ ಒಬ್ಬೊಬ್ಬರೇ ಆಗಿ ಟ್ರಸ್ಟಿನ ಸದಸ್ಯರಾಗೋಕ್ಕೆ ಶುರುವಾದರು. ಆ ಹಣ ಬಂದಾಗ ನಾವು ಪಬ್ಲಿಕೇಶನ್ ಮಾಡಿದ್ದಲ್ಲದೆ ಸುಮಾರು 88 ಟೈಟ್ಲ್ಗಳು ಈಗ ಇದುವರೆಗೂ ಅಂದರೆ ಶೀರ್ಷಿಕೆಗಳನ್ನ ನಾವು ಪಬ್ಲಿಷ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು 180 ಈ ಶೀರ್ಷಿಕೆಗಳು ಏನಾಗಿದೆ ಮರುಮುದ್ರಣ ಆಗಿದೆ. 88 ಕೃತಿಗಳಲ್ಲಿ 4 ಆವೃತ್ತಿ, 6 ಆವೃತ್ತಿ, 8 ಆವೃತ್ತಿ ಎಲ್ಲ ಪಬ್ಲಿಷ್ ಆಗಿದೆ. ಜಿನಭಜನ್ ಸಾರ, ಧರ್ಮ ಪರೀಕ್ಷೆ, ದ್ರವ್ಯ ಸಂಗ್ರಹ, ಶತಕತ್ರಯ ಇಂಥವೆಲ್ಲ ಸಿಕ್ಕಾಪಟ್ಟೆ 4, 5, 6 ಆವೃತ್ತಿಗಳು ಪ್ರಕಟ ಆಗಿದೆ. ಜಿನಭಜನ್ ಸಾರ ಒಂದೇ ತೊಗೊಂಡ್ರೆ ಅದರಲ್ಲಿ ಸುಮಾರು 14,000 ಜಿನಭಜನ್ ಸಾರ ಪಬ್ಲಿಷ್ ಮಾಡಿದ್ವಿ. ಇವತ್ತು ನೀವು ಕೇಳಿದ್ರೆ ಒಂದು ಪ್ರತಿ ನಮ್ಮ ಹತ್ರ ಇಲ್ಲ. ಎಲ್ಲ ಏನಾದರೂ ಆಸಕ್ತಿಯಿಂದ ಇದನ್ನು ಗ್ರಂಥಗಳು ತೊಗೊಂಡು ಓದ್ತಾ ಇದ್ರು. ಹಾಗಾಗಿ ನಮಗೂ ಒಂಥರ ಉತ್ತೇಜನ ಸಿಕ್ತು. ಸಮಾಜ ನಮಗೆ ಇಷ್ಟೊಂದು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡುವಾಗ ಯಾಕೆ ಕೊಡಬಾರ್ದು ಅಂತ.